ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ್ ಬಿಜೆ, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್, ಫಸ್ಟ್ ಅಂಡ್ ಫೈನೆಸ್ಟ್ ಪಯೋನಿಯರ್ ಇನ್ ಬ್ರೆಸ್ಟ್ ಹೆಲ್ತ್, ಬ್ರೆಸ್ಟ್ ಕ್ಯಾನ್ಸರ್ ಸ್ಪೆಷಲಿಸ್ಟ್. ಮಾಮ್ ಇಟ್ಸ್ ಟೈಮ್ ಫಾರ್ ಮ್ಯಾಮೋಗ್ರಾಮ್ ಇದೊಂದು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸ್ಲೋಗನ್ ಆಗಿದೆ. ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿಯಾಗಿ ಡಿಟೆಕ್ಟ್ ಮಾಡುವಂಥ ಒಂದು ಇಮೇಜಿಂಗ್ ಟೆಸ್ಟ್. ಇದು ಯೂಶಲಿ ಒಂದು ಸ್ಪೆಷಲೈಸ್ಡ್ ಎಕ್ಸ್ರೇ ಮಷಿನ್ ಇರುತ್ತೆ. ಎಲ್ಲ ಸೆಂಟರ್ಗಳಲ್ಲೂ ಸಹ ಅವೈಲೇಬಲ್ ಇದೆ. ಇದನ್ನ ಏನಕ್ಕೆ ಮಾಡಬೇಕು, ಈ ಸ್ಲೋಗನ್ ಏನಕ್ಕೆ, ಈ ಕ್ಯಾಂಪೇನ್ ಏನಕ್ಕೆ ಅಂತ ಅಂದರೆ, ಬ್ರೆಸ್ಟ್ ಕ್ಯಾನ್ಸರ್ನಿಂದ ಭಾರತದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಸಾಯುವ ಪ್ರಮಾಣ ತುಂಬ ಹೆಚ್ಚಾಗಿದೆ. ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಸಂಖ್ಯೆ ಕಡಿಮೆ ಇದೆ, ಬಟ್ ಬ್ರೆಸ್ಟ್ ಕ್ಯಾನ್ಸರಿಂದ ಸಾಯುವ ಪ್ರಮಾಣ ಜಾಸ್ತಿ ಇದೆ. ಏನಕ್ಕೆ ಅಂತ ಅಂದರೆ, ನಮ್ಮಲ್ಲಿ ನಾವು ನೋಡುವಂಥ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ಗಳು ತುಂಬ ಅಡ್ವಾನ್ಸ್ಡ್ ಆಗಿ ಬರುತ್ತೆ. ಅಂದರೆ ಸ್ಟೇಜ್ 3ಯಲ್ಲಿರುತ್ತೆ, ಸ್ಟೇಜ್ 4ಯಲ್ಲಿರುತ್ತೆ, ಬೇರೆ ಕಡೆ ಲಂಗ್ಸಿಗೆ, ಬೋನ್ಸ್ಗೆಲ್ಲ ಹೋಗಿರುತ್ತೆ. ಆ ಥರ ಕ್ಯಾನ್ಸರ್ ಇದ್ದಾಗ ನಾವು ಕ್ಯೂರ್ ಮಾಡೋದು ತುಂಬ ಕಷ್ಟ. ಅದೇ ನಾವು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್, ಇದೇನು ನಾವು ಸ್ಪೆಷಲ್ ಎಕ್ಸ್ರೇಯಲ್ಲಿ ಐಡೆಂಟಿಫೈ ಮಾಡ್ತೀವಲ್ಲ, ಅದನ್ನು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ. ಅದರಿಂದ ಐಡೆಂಟಿಫೈ ಮಾಡಿರುವಂಥ ಟೆಸ್ಟ್ ಇಂದ ಬ್ರೆಸ್ಟ್ ಕ್ಯಾನ್ಸರ್ ಏನಾದರೂ ಡಿಟೆಕ್ಟ್ ಆಯಿತು ಅಂದರೆ ನಾವು ಅದನ್ನು ಕ್ಯೂರ್ ಮಾಡ್ಬೋದು. ಯಾವುದೇ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಸಹಿತ ಯಾವುದೇ ಕ್ಯಾನ್ಸರನ್ನು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ ಅದನ್ನು ಕ್ಯೂರ್ ಮಾಡ್ಬೋದು. ಇದನ್ನೇ ನಾವು ವಿದೇಶದ ಪೇಷಂಟ್ಗಳಿಗೆ ಕಂಪೇರ್ ಮಾಡಿದ್ರೆ, US ಅಥವಾ UK ಇರೋ ಕಂಟ್ರೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗುವಂಥದ್ದು ಕಂಪೇರ್ ಮಾಡಿದ್ರೆ, ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಸಂಖ್ಯೆ ಜಾಸ್ತಿ ಇರುತ್ತೆ, ಬಟ್ ಬ್ರೆಸ್ಟ್ ಕ್ಯಾನ್ಸರಿಂದ ಸಾಯುವ ಪ್ರಮಾಣ ಕಡಿಮೆ ಇದೆ. ಯಾಕೆ ಅಂತ ಅಂದರೆ, ಆ ದೇಶಗಳಲ್ಲಿ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮನ್ನು ಮಾಡೋ ಸಂಖ್ಯೆಗಳು ಸಹ ಜಾಸ್ತಿ ಇರುತ್ತೆ. ಸೊ ವಿದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಆಗೋದು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮಿಂದ ಡಿಟೆಕ್ಟ್ ಆಗುತ್ತದೆ. ಸೊ ಬಟ್ ನಮ್ಮಲ್ಲಿ ಅದರ ಪ್ರಮಾಣ 1% ಕಡಿಮೆ ಇದೆ. ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮಾಡಿಸುವಂಥ ಪ್ರಮಾಣ 1% ಕಡಿಮೆ ಇದೆ. ಯಾಕೆ ಅಂತ ಅಂದರೆ, ಒಂದು ಅವೇರ್ನೆಸ್ ಇಲ್ಲದೆ ಇರೋದು, ಎಜುಕೇಷನ್ ಇಲ್ಲದೆ ಇರೋದು, ಅಥವಾ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದು. ಕೆಲವು ಟೌನ್ಸ್ಗಳಲ್ಲಿ ಇದ್ರ ಅವೈಲೇಬಿಲಿಟಿನೂ ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ಈ ಮಾಮ್ ಇಟ್ಸ್ ಟೈಮ್ ಫಾರ್ ಮ್ಯಾಮೋಗ್ರಾಮ್ ಅನ್ನೋದು ಸ್ಲೋಗನ್ನನ್ನು, ಕ್ಯಾಂಪೈನನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದಕ್ಕೆ, ಜಾಗೃತಿ ಮೂಡಿಸೋದಕ್ಕೆ ಈ ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದ್ದೀವಿ. ಕ್ಯಾಂಪೇನನ್ನು ಸಕ್ಸಸ್ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕು. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಬೇರೆ ಏನಾದರೂ ಕಮೆಂಟ್ಸು ಅಥವಾ ಇದರಲ್ಲಿ ಹೆಚ್ಚಾದ ಮಾಹಿತಿಗೆ ಬೇಕಂತಂದರೆ ಮೆಸೇಜ್ ಮಾಡಿ. ಸೊ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.